ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಹೋದರರೇ, ಹೇಗಿದ್ದೀರಾ? ನಾನು ನಿಮ್ಮ ಅಬು ರಜೀಸ್ ಸವಣೂರು. ಇವತ್ತು ನಮ್ಮ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡುವ, ಮನುಷ್ಯತ್ವದ ಮುಖಕ್ಕೆ ಮಸಿ ಬಳಿಯುವ ಅತ್ಯಂತ ನೋವಿನ ಮತ್ತು ಕಣ್ಣೀರಿನ ಘಟನೆಯೊಂದರ ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ತರಲು ನಾನು ಇಲ್ಲಿ ನಿಂತಿದ್ದೇನೆ. ಇಡೀ ಜಗತ್ತು ಪ್ರಗತಿಯತ್ತ ಸಾಗುತ್ತಿದೆ ಎಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಆದರೆ ನಮ್ಮ ನಡುವೆಯೇ ಇರುವ ಕೆಲವು ಕಠೋರ ಮನಸ್ಸುಗಳು ಧರ್ಮ ಮತ್ತು ವಸ್ತ್ರದ ಹೆಸರಿನಲ್ಲಿ ಎಲೆಯ ಕಂದಮ್ಮಗಳ ಕನಸನ್ನು ಹೇಗೆ ಹೊಸಕಿ ಹಾಕುತ್ತಿವೆ ಎಂಬುದನ್ನು ಕೇಳಿದಾಗ ನಮ್ಮ ಕಣ್ಣಾಳಿಗಳು ಒದ್ದೆಯಾಗುತ್ತವೆ. ಆ ಮಗುವಿನ ನಿರಪರಾಧಿ ಮುಖ, ಆ ತಾಯಿಯ ಕಣ್ಣೀರು ಮತ್ತು ಆ ತಂದೆಯ ಅಸಹಾಯಕತೆ ಯಾವುದೋ ಒಂದು ಹೆಸರಿನ ಸುತ್ತ ತೀವ್ರವಾದ ಆಕ್ರೋಶವನ್ನು ಸೃಷ್ಟಿಸಿದೆ. ಆದರೆ ಆ ಹೆಸರಿನ ಹಿಂದೆ ನಡೆದಿರುವ ಘೋರ ಅನ್ಯಾಯದ ಸಂಪೂರ್ಣ ಹಿನ್ನೆಲೆಯನ್ನು ಕೇಳಿದರೆ ನೀವು ಸಹ ಮರುಗುತ್ತೀರಾ. ಆದರೆ ಇಲ್ಲಿಯೇ ಒಂದು ಪ್ರಶ್ನೆ ಮೂಡುತ್ತದೆ. ಬಾಹ್ಯವಾಗಿ ಪ್ರೀತಿ ಮತ್ತು ಕರುಣೆಯನ್ನು ಬೋಧಿಸಬೇಕಾದ ಶಿಕ್ಷಣ ಸಂಸ್ಥೆಯೊಂದರ ಮುಖ್ಯಸ್ಥರೇ ಇಂತಹ ದ್ವೇಷದ ಹಾದಿ ಹಿಡಿದರೆ ಸಮಾಜದ ಗತಿಯೇನು? ಈ ಘಟನೆ ಹೇಗೆ ಸಂಭವಿಸಿತು? ಯಾವ ಜಿಲ್ಲೆಯ ಶಾಲೆಯಲ್ಲಿ ಈ ಕ್ರೂರತೆ ನಡೆಯಿತು? ಇದರ ಹಿಂದಿರುವ ತನಿಖಾತ್ಮಕ ಸತ್ಯವೇನು ಮತ್ತು ಕಾನೂನು ಈ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ನಾವು ಹಂತ ಹಂತವಾಗಿ ಸಾಕ್ಷ್ಯಾಧಾರಗಳೊಂದಿಗೆ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ನೋಡಿ, ಏನು ನಡೆದಿದೆ, ಹೇಗೆ ನಡೆದಿದೆ ಮತ್ತು ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದ ಆ ವ್ಯಕ್ತಿ ಯಾರು? ಆ ಸತ್ಯವನ್ನು ನಾವು ಕೇರಳದ ಕೊಲ್ಲಂ ಜಿಲ್ಲೆಯ ಶಾಮ್ಸ್ಥಾನ್ ಕೋಟೆಯಿಂದ ಬಂದಿರುವ ಅಧಿಕೃತ ಮಾಹಿತಿಯ ಆಧಾರದ ಮೇಲೆ ಹಂತ ಹಂತವಾಗಿ ವಿವರಿಸುತ್ತಾ ಹೋಗೋಣ. ಮುಂದೆ ನಡೆದದ್ದು ಯಾರೂ ಊಹಿಸಿರಲಿಲ್ಲ. ಯಾಕಂದರೆ ಜೂನ್ 1 ಆ ಪ್ರವೇಶನೋತ್ಸವದ ದಿನ ಸುಮಾರು 30ಕ್ಕೂ ಹೆಚ್ಚು ಮುಸ್ಲಿಂ ವಿದ್ಯಾರ್ಥಿಗಳು, ಅದರಲ್ಲೂ ದರ್ಸಿನಲ್ಲಿ ಓದುತ್ತಿರುವ ಮುತಅಲ್ಲಿಮಿಗಳು, ತಮ್ಮ ದಾಖಲೆಗಳನ್ನು ಮತ್ತು ವರ್ಗಾವಣೆ ಪತ್ರದೊಂದಿಗೆ ಅನುದಾನಿತ ಕ್ರಿಶ್ಚಿಯನ್ ಶಾಲೆಗೆ ದಾಖಲಾತಿಗಾಗಿ ಹೋದಾಗ ಅಲ್ಲಿ ಎದುರಾದದ್ದು ಸ್ವಾಗತವಲ್ಲ, ಬದಲಿಗೆ ಕಡು ದ್ವೇಷ. ಶಾಲೆಯ ಮುಖ್ಯ ಶಿಕ್ಷಕಿ ಬೆಸ್ಸಿ ಚಾರ್ಜ್ ಎಂಬಾಕೆ ಆ ಪುಟ್ಟ ಮಕ್ಕಳ ಬಳಿ ವಸ್ತ್ರ ಮತ್ತು ಮುಸ್ಲಿಂ ಪದ್ಧತಿಯ ಧಾರ್ಮಿಕ ವೇಷಭೂಷಣವನ್ನು ನೋಡಿ, ಇಲ್ಲಿ ಮುಸ್ಲಿಮರಿಗೆ ಪ್ರವೇಶವಿಲ್ಲ, ಬಿಳಿ ವಸ್ತ್ರ ಧರಿಸುವ ಮತ್ತು ಶುಕ್ರವಾರ ದಿನ ರಜೆ ಕೇಳುವ ಮಕ್ಕಳಿಗೆ ನಾನು ಅಡ್ಮಿಷನ್ ಕೊಡುವುದಿಲ್ಲ ಎಂದು ಬಹಿರಂಗವಾಗಿ ಆಕ್ಷೇಪಿಸಿ ಮಕ್ಕಳನ್ನು ಮತ್ತು ಪೋಷಕರನ್ನು ಶಾಲೆಯಿಂದ ಹೊರಹಾಕಿದ್ದಾರೆ. ಇಲ್ಲಿಯೇ PTA ಅಧಿಕಾರಿಗಳು ಮತ್ತು ಪೊಲೀಸ್ ಮತ್ತು ಶಿಕ್ಷಣ ಇಲಾಖೆಯ ಮುಂದೆ ಅಧಿಕೃತವಾಗಿ ಹೇಳಿಕೆ ನೀಡಿದ್ದಾರೆ. ಇಲ್ಲಿಯೇ ಕತೆಗೆ ಮತ್ತೊಂದು ತಿರುವು ಸಿಗುತ್ತದೆ. ಯಾಕಂದರೆ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾಗಿ ಶಿಕ್ಷಕರ ಹುದ್ದೆಗಳೇ ಅಪಾಯದಲ್ಲಿದ್ದಾಗ ಅಲ್ಲಿನ ಇತರ ಶಿಕ್ಷಕರು ಮತ್ತು PTA ಅಧ್ಯಕ್ಷರು ಅತಿ ಹೆಚ್ಚು ಶ್ರಮಪಟ್ಟು ಚಕ್ಕಾವಳ್ಳಿ ಭಾಗದಿಂದ ಈ ಮಕ್ಕಳನ್ನು ಶಾಲೆಗೆ ಕರೆತಂದಿದ್ದರು. ಆದರೆ ಆ ಮುಖ್ಯ ಶಿಕ್ಷಕಿಯ ಮನಸ್ಸಿನಲ್ಲಿದ್ದ ಕೋಮು ದ್ವೇಷವು ಇಡೀ ಶಾಲೆಯ ಭವಿಷ್ಯವನ್ನೇ ಬಲಿಪೀಠಕ್ಕೆ ತಳ್ಳಿದೆ. ಇಂತಹ ವರ್ತನೆಯು ನಮ್ಮ ಭಾರತೀಯ ಸಂವಿಧಾನದ ಜಾತ್ಯತೀತ ತತ್ವಕ್ಕೆ ಮತ್ತು ಸರ್ವಧರ್ಮ ಸೌಹಾರ್ದತೆಗೆ ಮಾಡಿದ ಘೋರ ಅಪಚಾರವಾಗಿದೆ. ಪ್ರತಿಯೊಂದು ಧರ್ಮದ ಪವಿತ್ರ ಗ್ರಂಥವು ಇಂತಹ ತಾರತಮ್ಯದ ವಿರುದ್ಧ ಬಲವಾದ ಸಂದೇಶವನ್ನು ನೀಡುತ್ತದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು ಸ್ಪಷ್ಟವಾಗಿ ಹೇಳಿದ್ದಾನೆ, ಯಾ ಅಯ್ಯುಹಲ್ಲದೀನ ಆಮನು ಇನ್ನ ಖಲಕ್ನಾಕುಂ ಮಿನ್ ذكر وأنثى وجعلناكم شعوبا وقبائل لتعارفوا إن أكرمكم عند الله أتقاكم. ಇದರ ಅರ್ಥ ಏನಂದರೆ, ಓ ಮಾನವರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯಿಂದ ಸೃಷ್ಟಿಸಿದ್ದೇವೆ ಮತ್ತು ನೀವು ಪರಸ್ಪರ
ಪರಿಚಯಿಸಿಕೊಳ್ಳಲು ಜನಾಂಗ ಹಾಗೂ ಗೋತ್ರಗಳನ್ನಾಗಿ ಮಾಡಿದ್ದೇವೆ. ನಿಮ್ಮಲ್ಲಿ ಅಲ್ಲಾಹನ ಬಳಿ ಅತ್ಯಂತ ಗೌರವಾನ್ವಿತರು ಯಾರೆಂದರೆ ಯಾರು ಅತ್ಯಂತ ಧರ್ಮನಿಷ್ಠನೋ ಅವನೇ ಆಗಿದ್ದಾನೆ. ಅದೇ ಉದಾತ್ತ ಸೌಹಾರ್ದತೆಯ ಸಂದೇಶವನ್ನು ಹಿಂದೂ ಧರ್ಮ ಗ್ರಂಥದಲ್ಲೂ ಋಗ್ವೇದದಲ್ಲೂ ನಮಗೆ ಕಾಣಬಹುದು. ನೋಡಿ, ಸಮಾನೀವ ಆಕೃತಿ, ಸಮಾನ ಹೃದಯ, ನೀ ಹವ ಸಮಾನ ಮಸ್ತು ಓಹೋ ನಮೋ ಯಥಾವ ಸುಸಾಹತಿ. ಅಂದರೆ ನಮ್ಮ ಆಲೋಚನೆಗಳು ಒಂದಾಗಿರಲಿ, ನಮ್ಮ ಹೃದಯಗಳು ಒಂದಾಗಿರಲಿ ಮತ್ತು ನಮ್ಮ ಮನಸ್ಸುಗಳು ಒಂದಾಗಿ ನಾವೆಲ್ಲರೂ ಒಟ್ಟಾಗಿ ಬಾಳೋಣ ಎಂದಾಗಿದೆ. ಬೈಬಲ್ನಲ್ಲಿಯೂ ಸಹ ಯೇಸು ಕ್ರಿಸ್ತರು ಲೂಕನ ಸುವಾರ್ತೆಯಲ್ಲಿ ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸುವ ಎಂದು ಕರುಣೆಯ ಪರಮ ಸಂದೇಶವನ್ನು ನೀಡಿದ್ದಾರೆ. ಆದರೆ ಇಷ್ಟೆಲ್ಲ ಧಾರ್ಮಿಕ ಬೋಧನೆಗಳಿದ್ದರೂ ಶಿಕ್ಷಣ ನೀಡಬೇಕಾದ ಶಿಕ್ಷಕಿಯೇ ಧರ್ಮದ ಹೆಸರಿನಲ್ಲಿ ಮಕ್ಕಳನ್ನು ತಾರತಮ್ಯದಿಂದ ನೋಡುವುದು ಎಷ್ಟು ಸರಿ? ಇತಿಹಾಸದ ಪುಟಗಳನ್ನು ನಾವು ತಿರುವಿ ನೋಡಿದಾಗ ಇಸ್ಲಾಮಿಕ್ ಚರಿತ್ರೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾ ಯಹೂದಿಗಳು ಮತ್ತು ಇತರ ಧರ್ಮದವರೊಂದಿಗೆ ಮಾಡಿಕೊಂಡ ಮದೀನಾ ಒಪ್ಪಂದವು ಸರ್ವಧರ್ಮ ಸಹಿಷ್ಣುತೆ ಜಗತ್ತಿನಲ್ಲೇ ಅತ್ಯುತ್ತಮ ಉದಾಹರಣೆಯಾಗಿದೆ. ಆದರೆ ಇಂದಿನ ಸಮಾಜದಲ್ಲಿ ಇಂತಹ ಮೌಲ್ಯಗಳನ್ನು ಮರೆತು ದ್ವೇಷದ ವಿಷ ಬೀಜ ಬಿತ್ತಲಾಗುತ್ತಿದೆ. ಆದರೆ ಇಲ್ಲಿಯೇ ಒಂದು ಕಹಿಯಾದ ಪ್ರಶ್ನೆ ಮೂಡುತ್ತದೆ. ಆ ಪುಟ್ಟ ಮಕ್ಕಳು ಹಸಿವಿನಿಂದ ಅಳುತ್ತಾ ಮಧ್ಯಾಹ್ನ 2 ಗಂಟೆಯ ಬಿಸಿಲಿನಲ್ಲಿ ಶಾಲೆಯ ಮುಂಭಾಗದಲ್ಲಿ ನಿಂತಿದ್ದಾಗ ಆ ಮುಖ್ಯ ಶಿಕ್ಷಕಿಯ ಮನಸ್ಸು ಯಾಕೆ ಕರಗಲಿಲ್ಲ? ಶಿಕ್ಷಣ ಇಲಾಖೆಯ DEO ಮತ್ತು AEO ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈ ಮಕ್ಕಳಿಗೆ ಶಿಕ್ಷಣ ಅಡ್ಮಿಷನ್ ನೀಡಬೇಕು ಎಂದು ಕಠಿಣ ಆದೇಶ ನೀಡಿದರೂ ಸಹ ಆ ಮುಖ್ಯ ಶಿಕ್ಷಕಿ ಕಾನೂನಿನ ಆದೇಶವನ್ನು ಧಿಕ್ಕರಿಸಿ ತನ್ನ ಪೂರ್ವಾಗ್ರಹ ಪೀಡಿತ ನಿರ್ಧಾರಕ್ಕೆ ಅಂಟಿಕೊಂಡಿರುವುದು ತನಿಖೆಯಿಂದ ಬಹಿರಂಗವಾಗಿದೆ. ಈ ಮುಖ್ಯ ಶಿಕ್ಷಕಿಯ ಮೇಲೆ ಈ ಹಿಂದೆ 2021ರಿಂದ 2023ರವರೆಗೆ ಮಕ್ಕಳಿಗೆ ಸರಿಯಾಗಿ ಬಿಸಿ ಊಟ ನೀಡದ ಕಾರಣಕ್ಕಾಗಿ ಮ್ಯಾನೇಜ್ಮೆಂಟ್ನಿಂದ ಅಮಾನತು ಶಿಕ್ಷೆಯಾದ ಇತಿಹಾಸವೂ ಇದೆ ಎಂದು ಅಲ್ಲಿನ ಸಹೋದ್ಯೋಗಿ ಶಿಕ್ಷಕರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯಾಯಾಲಯ ಮತ್ತು ಇಲಾಖೆಯ ತನಿಖೆಯ ಅಧಿಕೃತ ವರದಿಗಳು ಸಂಪೂರ್ಣವಾಗಿ ಹೊರಬರುವ ಮುನ್ನವೇ ಈ ಘಟನೆಯು ಸಮಾಜದಲ್ಲಿ ದೊಡ್ಡ ಜಾಗೃತಿಯನ್ನು ಮೂಡಿಸಿದೆ. ಮುಂದೆ ನಡೆದದ್ದು ಅತ್ಯಂತ ಗಂಭೀರವಾದದ್ದು. ಯಾಕಂದರೆ ಆ ಪೋಷಕರು ನೊಂದು ಬೆಂದು ಈ ಮುಖ್ಯ ಶಿಕ್ಷಕಿ ಇರುವ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸುವುದಿಲ್ಲ ಎಂದು ಕಣ್ಣೀರು ಹಾಕುತ್ತಾ ತಮ್ಮ ಮಕ್ಕಳ ವರ್ಗಾವಣೆ ಪತ್ರೆಯನ್ನು ವಾಪಸ್ ಪಡೆದು ಹೋಗುತ್ತಿದ್ದಾರೆ ತುಂಬ ಮಕ್ಕಳು. ಇದರಿಂದಾಗಿ ಶಾಲೆಯ ಮಕ್ಕಳ ಕೊರತೆಯಿಂದ ಮುಚ್ಚಿ ಹೋಗುವ ಭೀತಿ ಎದುರಾಗಿದೆ. ತನಿಖಾ ವರದಿಯ ಪ್ರಕಾರ ಈ ಮುಖ್ಯ ಶಿಕ್ಷಕಿಯ ವಿರುದ್ಧ ಇಲಾಖಾ ಮಟ್ಟದಲ್ಲಿ ಗಂಭೀರ ಕಾನೂನು ಪ್ರಕ್ರಿಯೆಗಳು ಆರಂಭವಾಗಿದ್ದು ಸಮಾಜಕ್ಕೆ ಇದೊಂದು ಬಲವಾದ ಇಸ್ಲಾಮಿಕ್ ಹಾಗೂ ಮಾನವೀಯ ಪಾಠವಾಗಿರಬೇಕಾಗಿದೆ. ಯಾಕಂದರೆ ಅನ್ಯಾಯ ಮತ್ತು ಅಹಂಕಾರ ಹಾದಿ ಹಿಡಿದವರ ಅಂತ್ಯ ಯಾವತ್ತೂ ಪತನದ ಕಡೆಗೆ ಇರುತ್ತದೆ. ನಿಮ್ಮ ಮನಸ್ಸಾಕ್ಷಿಯನ್ನು ನೀವೇ ಕೇಳಿಕೊಳ್ಳಿ. ಮಕ್ಕಳ ಮನಸ್ಸಿನಲ್ಲಿ ಕೋಮುವಾದದ ವಿಷವನ್ನು ತುಂಬುವ ಇಂತಹ ಶಿಕ್ಷಕರಿಂದ ನಮ್ಮ ದೇಶದ ಭವಿಷ್ಯ ಹೇಗೆ ಉಜ್ವಲವಾಗಲು ಸಾಧ್ಯ? ಮತ್ತು ಇಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿಲ್ಲವೇ? ನೆನಪಿಡಿ, ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. ಮತ್ತೊಂದು ಸತ್ಯದ ಹುಡುಕಾಟದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ಇನ್ಶಾ ಅಲ್ಲಾಹ್. ಅಲ್ಲಿಯವರೆಗೆ ಭದ್ರರಾಗಿರಿ, ಜಾಗೃತರಾಗಿರಿ. ನಾನು ನಿಮ್ಮ ಅಬು ರಾಜಿ ಸವಣೂರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.